ನಾವಲಿದೆನು ಶೃಂಗಾರ ದೇವತೆಗೆ ನಾವಲಿದೆನು ಶೃಂಗಾರ ದೇವತೆಗೆ ನಾವಲಿದೆನು ಶೃಂಗಾರ ದೇವತೆಗೆ ಮೈ ಮರೆತೆನು ಮೈ ಮರೆತೆನು ಈ ಮಧುರವಾಣಿಗೆ ಈ ಮಧುರವಾಣಿಗೆ ನಾವಲಿದೆನು ಶೃಂಗಾರ ದೇವತೆಗೆ ನಾವಲಿದೆನು ಶೃಂಗಾರ ದೇವತೆಗೆ ಮಾಮರದ ತಂಗಾಳಿ ಹೂಗಂಧ ಸೂಸಿದೆ ವನದೇವಿ ಮಡಿಲೆಲ್ಲ ಹಸಿರನ್ನು ಹಾಸಿದೆ ಮಾಮರದ ತಂಗಾಳಿ ಹೂಗಂಧ ಸೂಚಿದೆ ವನದೇವಿ ಮಡಿಲೆಲ್ಲ ಹಸಿರನ್ನು ಹಾಸಿದೆ ಈ ಮನವು ಏನೋ ನಿನ್ನ ನಲ್ಲೇ ಎಂದು ಕೂಗಿದೆ ಈ ಮನವು ಏನೋ ನಿನ್ನ ನಲ್ಲೇ ಎಂದು ಕೂಗಿದೆ ನಲ್ಲೇ ಎಂದು ಕೂಗಿದೆ ಮನವು ಏನೋ ನಿನ್ನ ನಲ್ಲೇ ಎಂದು ಕೂಗಿದೆ, ನಲ್ಲೇ ಎಂದು ಕೂಗಿದೆ. ನಾವಲಿದೆನು ಅಂಗಾರ
ದೇವತೆಗೆ ಲಾ 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 ಲಾ, ಲಾ 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 ಲಾ. ಏನ್ ಮಾಡ್ತಾ ಇದೀಯ? ಏನ್ ಮಾಡ್ತಾ ಇದೀಯ ನೀನು? ಯಾಕೆ ಸುಮತಿ, ಏನಾಯ್ತೆಂದು ಹೀಗೆ ಕಿರ್ಚುತ್ತಿರುವೆ? ನಾನಿಂದ ಕೈ ಹಿಡಿದಿತ್ತಪ್ಪ. ಕೈ ಹಿಡ್ದಿದ್ದು ತಪ್ಪಲ್ಲ, ಕೈ ಹಿಡಿದು ಎಳೆಯುವುದು ತಪ್ಪು. ನನ್ನನ್ನ ಅದೆಲ್ಲಿಗೂ ಕರೆದುಕೊಂಡು ಹೋಗುವ ಸಂಚು ಮಾಡ್ತಾ ಇದೀಯ. ಏನಿದ್ರ ಅರ್ಥ? ಓಹೋ, ಹೀಗೋ ಸಮಾಚಾರ. ನೋಡು ಸುಮತಿ, ಇಂದಿಲ್ಲ ನಾಳೆ ನಾವು ಇಬ್ಬರು ಗಂಡ ಹೆಂಡತಿ ಅಂತ ಮೇಲೆ ಇಂಥ ಪ್ರಸಂಗಗಳು ಮಾಮೂಲಿ. ಅದಕ್ಕೆ ನಾನು ಹಿಂದೆ ನಿನ್ನ ಮಂಚಕ್ಕೆ ಕರೆದಿದ್ದು ತಪ್ಪೇನಾಯ್ತು? ಈ ನಿನ್ನ ಮೈಮಾಟ, ಈ ನಿನ್ನ ಕಣ್ಣು ಹೊರೆ ನೋಟವ ನೋಡಿ ನನಗೆ ಹುಚ್ಚು ಹಿಡಿದಿದೆ. ಸುಮತಿ, ಮದುವೆ ನಂತರ ನಡೆದ ಹೋಗೋ ಪ್ರಥಮ ರಾತ್ರಿ ಹಿಂದೆ ಈಗಲೇ ನಡೆಯಲಿ. ಬಾ ಸುಮತಿ, ಬಾ. ಸಾಕು, ಬಾಯಿ ಮುಚ್ಚ ಮುಟ್ಟಾಳ. ನಿನ್ನ ನಾನೊಬ್ಬ ಒಳ್ಳೆ ಮನುಷ್ಯ, ನಂಬಿಗಸ್ತ ಅಂತ ತಿಳಿದುಕೊಂಡಿದ್ದೆ. ಆದ್ರೆ ನೀನಿಂಥ ಮೋಸಗಾರ ಅಂತ ನಾನು ಕನಸಲ್ಲಿ ಕೂಡ ಭಾವಿಸಿರ್ಲಿಲ್ಲ. ಏನೋ ನನ್ನ ಪುಣ್ಯ ಚೆನ್ನಾಗಿತ್ತು, ಮದುವೆಗೆ ಮುಂಚೆನೇ ಈ ನಿನ್ನ ಬಣ್ಣ ಬಯಲಾಯ್ತು. ಸಾಕು ನಿನ್ನ ಸಹವಾಸ. ಒಂದು ಕ್ಷಣ ಕೂಡ ನಿನ್ನ ಎದುರುಗಡೆ ನಿಲ್ಬೇಡ. ಹೊರಟು ಹೋಗೋ, ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗು. ಸುಮತಿ, ಈ ನಿನ್ನ ಹಠ ಹಾಗೂ ನಿನ್ನ ಸೊಕ್ಕಳ ಮಾತುಗಳಿಂದ ನನ್ನ ಪಿತ್ತು ನೆತ್ತಿಗೇರಿದು. ಸುಮತಿ, ನೀನೊಂದು ಸಾಮಾನ್ಯ ಹೆಣ್ಣೆಂದು ನಿನಗೆ ಈಗ ಅರಿವಾಯಿತೆ? ಮುಚ್ಚ ಬಾಯಿನ. ಇನ್ನೊಂದು ಸಾರಿ ಈ ನಿನ್ನ ಹೊಲಸು ಬಾಯಿಂದ ನನ್ನ ಹೆಸರನ್ನ ಉಚ್ಚರಿಸಬೇಡ. ಅನಾಥಳಿಗೆ ತಾಳಿ ಭಾಗ್ಯವನ್ನು ನೀಡುವಂತ ನಿನ್ನ ನಾನೊಬ್ಬ ಸಜ್ಜನ ಅಂತ ತಿಳಿದುಕೊಂಡಿದ್ದೆ. ನೀನೆಂಥ ದುರ್ಜನ ಅಂತ ನನಗೆ ಈಗ ಅರ್ಥವಾಯಿತು. ಯಾರು ಯಾರು ಈ ಬಡ ವಿದ್ಯಾರ್ಥಿಗೆ ಅಂತ ಹಣ ಸಹಾಯ ಮಾಡಿದ್ರೆ ಅದನ್ನು ದೋಚಿಕೊಳ್ಳುವಂತ ಧನ ಪಿಶಾಚಿ. ನಿನಗೇನು ಗೊತ್ತು? ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಅದ್ರ ಅರ್ಥನಾದ್ರೂ ನನಗೆ ಗೊತ್ತಿದೆಯಾ? ಬೇಕಾಗಿದ್ದು ಹೆಣ್ಣಿನ ದೇಹದ ಸುಖ, ಅವಳಲ್ಲಿರುವ ಹಣ. ಅದನ್ನ ಬೇಕು ಎನ್ನುವ ಪಾಪಿ ನೀನು. ಈ ನಿನ್ನ ಹೊಲಸು ಮುಖವನ್ನ ನನಗೆ ಯಾವತ್ತಿಗೂ ತೋರಿಸ್ಬೇಡ. ಹೊರಟೋಗೋ, ಹೊರಟು ಹೋಗು ಇಲ್ಲಿಂದ. ಸುಮತಿ, ಈ ಸಮಾಜದಲ್ಲಿ ಏನ್ ನಡೀತದೆ ನಿನಗೆ ಗೊತ್ತಾ? ಮದುವೆಗಿಂತ ಮುಂಚೆ ಗರ್ಭಿಣಿಯಾಗಿ ತಾಳಿ ಕಟ್ಟಿಸಿಕೊಂಡಷ್ಟಿಲ್ಲ ಇನ್ನು ಸಮಾಜದಲ್ಲಿ. ಎಂಗೇಜ್ಮೆಂಟ್ ಆದ ನಂತರ ಹುಡುಗ ಹುಡುಗಿ ಇಬ್ಬರು ಬಾರ್ ಕ್ಲಬ್ ಲಾಜ್ ಅಂತ ಹೇಳಿ ತಮ್ಮ ಸುಖ ಚಟ ತೀರಿಸಿಕೊಂಡು ಮದುವೆ ಆದವರು ಎಷ್ಟಿಲ್ಲ ಇನ್ನ ಸಮಾಜದಲ್ಲಿ. ಇದು ಅಲ್ಲದೇನೆ ಹುಡುಗಿಯ ತಂದೆ ತಾಯಿ ಹುಡುಗ ಮನೆಗೆ ಬಂದಾಗ ಅವರಿಬ್ಬರನ್ನು ಬಾಗಿಲು ಮುಚ್ಚಿಕೊಂಡು ಹೊರಗೆ ಹೋಗೋದು ಪ್ರತಿನಿತ್ಯದ ಮಾತು. ಈಗ ನೀನು ನನ್ನನ್ನು ತಿರಸ್ಕರಿಸಿದ್ರೆ ನಿನ್ನ ಪರಿಣಾಮ ನೆಟ್ಟಾಗೋದಿಲ್ಲ. ಏನೋ ಮಾಡ್ತೀಯ? ನಿನ್ನಿಂದ ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ನೀ ನನಗೇನು ಅಂತ ಹೇಳಿದೆ? ಮದುವೆಗೆ ಮುಂಚೆ ಗರ್ಭ ಧರಿಸುವುದು, ಗರ್ಭಿಣಿ ಆಗುವುದು. ಹುಚ್ಚು ನನ್ನ ಮಗನೇ, ಒಂದು ಹೆಣ್ಣು ಆ ಸ್ಥಾನಕ್ಕೆ ಬರಬೇಕಾದ್ರೆ ಕಾರಣ ಯಾರು? ನಿಮ್ಮಂತ ಭಂಡ ಗಂಡಸರು. ಅವಳ ಜೋಡಿ ಪ್ರೀತಿ ನಾಟಕ ಮಾಡಿ ಅವಳ ದೇಹ ಸುಖವನ್ನು ಅನುಭವಿಸಿ ಸಿಪ್ಪೆ ತರ ಬೀದಿಗೆ ಎಸೆಯುವಂತ ತಾಯಿ. ಏನಂತ ನೀನು? ತಾಯಿ ಗಂಡ? ಈಗ ಮಾತ್ರ ನಿನ್ನೆ ಬಡೋದು ಅಸಾಧ್ಯವಾದ ಮಾತು. ಸುಮತಿ, ಈ ತಾಯಿ ಗಂಡನ ಮಗು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲೇಬೇಕು. ಸೊಕ್ಕಿನ ಹೆಂಡೆ ಶೀಲ ಕಳೆದುಕೊಂಡು ನೀನು ಬೀದಿ ನಾಯಿ ತರ ತಿರುಗಬೇಕು. ಈ ಸೊಕ್ಕಿನ ಹಣ್ಣಿಗೆ ಈ ಪ್ರಳಯಕಾಂತನ ಪ್ರಳಯ ದರ್ಶನ ಶೀಲಹರಣವೇ ನಿನಗೆ ಸರಿಯಾದ ಶಿಕ್ಷೆ. ಬಾರಲೇ. ಸುಮತಿ, ಶೀಲಹರಣ ಅಂದಾಕ್ಷಣ ನೀನು ಸೊಕ್ಕು ಮಾಯವಾಯಿತೆ. ನೀನೊಂದು ಸಾಮಾನ್ಯ ಹೆಣ್ಣೆ ಎಂದು ನಿನಗೆ ಈಗ ಅರಿವಾಯಿತೆ. ಸುಮತಿ, ಈ ನಿನ್ನ ಹಠ ಹಾಗೂ ನಿನ್ನ ಸೊಕ್ಕಿನ ಮಾತುಗಳಿಂದ ನನ್ನ ಪಿತ್ತು ನೆತ್ತಿಗೇರಿದೆನು. ಈಗ ನಿನ್ನ ಬಿಡುವುದು ಅಸಾಧ್ಯವಾದ ಮಾತು. ಇಲ್ಲಿ ನಿನ್ನ ಯಾವ ಬೇಡಿಕೆ ನಡೆದಿಲ್ಲ. ಬಾ ಸುಮತಿ, ಬಾ. ಬಿಡೋಳ ಕೈಯನ್ನ.
ಒಂದು ಅಬಲೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಹೊರಟ್ರಿಯಲ್ಲ. ಥು, ನೀನೆಂತ ಗಂಡಸು? ನಿನಗೆ ನಾಚಿಕೆ ಆಗೋದಿಲ್ಲೇನು? ಹೊರಟು ಹೋಗಿರೋದಿಲ್ಲ, ಇಲ್ಲದಿದ್ದರೆ ಪೊಲೀಸರಿಗೆ ಅತಿಥಿಯಾಗುವೆ. ಸುಮತಿ, ಇಂದು ಬಚಾವಾಗಿರ್ಬೋದು, ಮುಂದೋದೆ ನೋಡ್ತೇನೆ ನಾನು. ಈ ಕೊಬ್ಬಿದ ಹಣ್ಣನ್ನು ತಿನ್ನದಿದ್ದರೆ ನನ್ನ ಹೆಸರು ಪ್ರಣಯರಾಜನೇ ಅಲ್ಲ. ಸರ್, ಅಂತೂ ಸಭೆಗೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನು ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಜನ್ಮ ಜನ್ಮಕ್ಕೂ ಮರೆಯುವುದಿಲ್ಲ ಸರ್. ಅರೆ, ಇದರಲ್ಲಿ ಉಪಕಾರದ ಮಾತು ಎಲ್ಲಿಂದ ಬಂತು? ಇದು ನನ್ನ ಕರ್ತವ್ಯ. ನೋಡಿ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ನಿಜ, ಆದರೆ ಆ ಸ್ವತಂತ್ರ ಹೆಣ್ಣಿಗಿನ್ನೂ ಸಿಕ್ಕಿಲ್ಲ. ಒಂದು ಹೆಣ್ಣು ರಸ್ತೆಯ ಮೇಲೆ ಭಯಭೀತಿ ಇಲ್ಲದೆ ತಿರುಗಬೇಕು, ಅದು ಈ ಸಮಾಜದಲ್ಲಿ ನಡೆಯುತ್ತಿಲ್ಲ. ಅದಕ್ಕೆ ಕಾರಣ ಇದೀಗ ಹೋದನಲ್ಲ ಇಂಥ ಕಾಮಕರು. ಹಾ ನೋಡಿ ಮಿಸ್, ನನಗೆ ಸಮಯವಾಗಿದೆ, ನಾನಿನ್ನು ಬರುತ್ತೇನೆ. ಅಲ್ಲ ಸರ್, ಅದು ಹಾ, ಅಂದಾಗೆ ನೀವು ಜೋಪಾನವಾಗಿ ಮನೆಗೆ ಹೋಗಿ. ಒಂದ್ ನಿಮಿಷ. ಅಲ್ಲ ಸರ್, ಅದು ಅಯ್ಯೋ ದೇವ್ರೆ, ಹಾಗೆ ಹೋಗ್ಬಿಟ್ರಲ್ಲ. ಹೆಸರು ಕೂಡ ಏನು ಅಂತ ಹೇಳಿಲ್ಲ. ಏನೇ ಆಗ್ಲಿ, ಎಂಥ ಒಳ್ಳೆ ಪುಣ್ಯಾತ್ಮ. ಸಮಯಕ್ಕೆ ಸರಿಯಾಗಿ ಬಂದು ಇವತ್ತವ್ರು ನನ್ನ ಮಾನ ಕಾಪಾಡದೆ ಹೋಗಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತೋ ಏನೋ. ನಿಜ, ಇವತ್ತವರು ನನ್ನ ಪಾಲಿಗೆ ದೇವರಾಗಿ ಬಂದ್ರು. ನಿಜ, ಇಂಥವ್ರು ಈ ಭೂಮಿ ಮೇಲೆ ಇರೋದ್ರಿಂದಾನೆ ಇನ್ನು ಈ ಸಮಾಜದಲ್ಲಿ ಸರಿಯಾದ ಹೊತ್ತಿಗೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಬಲಗೈಯಿಂದ ಮಾಡಿದ ಸಹಾಯ ಎಡಗೈಗೂ ಕೂಡ ಗೊತ್ತಾಗ್ತಾ ಪುಣ್ಯ ಪುರುಷ ಇರು. ಆದ್ರೂ ಕೂಡ ಇವರನ್ನ ನೋಡಿದ್ರೆ ಮನಸ್ಸಿನಲ್ಲಿ ಅದೇನೋ ಒಂಥರ ಸಿಡಿತ. ಹಿಂದಿನ ಜನ್ಮದಲ್ಲಿ ನನಗೂ ಇವರಿಗೂ ಸಂಬಂಧ ಇತ್ತೇನೋ ಅಂತ ಅನ್ಸುತ್ತೆ. ಈ ಪುಣ್ಯ ಪುರುಷ ಎಲ್ಲಿ ಇರ್ಲಿ, ಹೀಗೆ ಇರ್ಲಿ, ಸದಾ ಕಾಲ ಸುಖವಾಗಿದ್ರೆ ನನಗಷ್ಟೇ ಸಾಕು.